ನೋಡಪ್ಪ, ನಾನು ಕೋರ್ಟ್ ಅಲ್ಲ, ನಮಗೆ ಏನು ಸೆಕ್ಷನ್ ಹಾಕಿದ್ದೀವಿ, ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಉಂಟು, ಅವರುಂಟು. ನಮ್ದು ಇದರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸರು ಉಂಟು, ಕಾನೂನು ಉಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು ಡಿ.ಕೆ. ಶಿವಕುಮಾರ್ ಸಿಎಂ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಮಾಡ್ತಿದ್ದಾರೆ. ಎಲ್ಲರೂ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ CM, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೆ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ, ಅಲ್ಲ ರೀ, ಫಸ್ಟು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ ಸರ್. ನೋಡಪ್ಪ, ನಾನು ಕೋರ್ಟ್ ಅಲ್ಲ, ನಮಗೆ ಏನು ಸೆಕ್ಷನ್ ಹಾಕಿದ್ದೀವಿ, ಪೊಲೀಸರು ಏನು ಸೆಕ್ಷನ್ ಹಾಕಿದ್ದಾರೆ, ಸರ್ಕಾರ ಏನು ಹಾಕಿದೆ, ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಕಾನೂನು ಉಂಟು, ಅವರುಂಟು. ನಮ್ದು ಇದರಲ್ಲಿ ಯಾವ ಇನ್ವಾಲ್ವ್ಮೆಂಟು ಇಲ್ಲ. ಪೊಲೀಸರು ಉಂಟು, ಕಾನೂನು ಉಂಟು. ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಇದು ಡಿ.ಕೆ. ಶಿವಕುಮಾರ್ ಸಿಎಂ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೇರಿ ಮಾಡ್ತಿದ್ದಾರೆ. ಎಲ್ಲರೂ ಏನು ಈ ರಾಜ್ಯದಲ್ಲಿ ಏನಾದರೂ ನಾನೇ CM, ಎಲ್ಲದಕ್ಕೂ ನಾವೇ ಹೊಣೆ. ಸರ್, ಇವಾಗ ಜಾಮೀನು ಸಿಕ್ಕಿರೋದು ಅವ್ರಿಗೇನೆ ದೊಡ್ಡ ಗೆಲುವು ಅಂತ ಹೇಳ್ತಾ ಇದ್ದಾರೆ ಸರ್. ಹೌದಾ? ಅಯ್ಯೋ, ಅಲ್ಲ ರೀ, ಫಸ್ಟು ಈ ತಾಯಿಗೆ, ಹೆಣ್ಣಿಗೆ, ಮಕ್ಕಳಿಗೆ ಆಗಿರೋಂಥ ಅವಮಾನ, ಈ ನಮ್ಮ ಸಂಸ್ಕೃತಿ ಅವಮಾನ ಇದೆಯಲ್ಲ, ಫಸ್ಟ್ ಅದಕ್ಕೆ ಮಾತಾಡಕ್ಕೆ. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ ಸರ್. ಡಿ.ಕೆ. ಶಿವಕುಮಾರ್ ಹೇಳಿರೋದು ಕೋರ್ಟ್ ಉಂಟು, ಅವರುಂಟು, ಅದಕ್ಕೂ ನಮಗೂ ಏನು ಸಂಬಂಧ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ನಾನು ಕೋರ್ಟ್ ಅಲ್ಲ, ಹಾಗಾಗಿ ಏನೇನು ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ ಅದರ ಮೇಲೆ ಜಾಮೀನು ಕೊಡ್ಬೋದಾ ಇಲ್ವಾ ಅಂತ ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು, ಅವ್ರು ಕೊಟ್ಟಿದ್ದಾರೆ. ಈಗ ಅವ್ರು ರಿಲೀಸ್ ಆಗಿದ್ದಾರೆ ಅಷ್ಟೇ. ಬಟ್ ಅವ್ರು ಆಡಿದಂತಹ ಮಾತಿಗೆ ಉತ್ತರ ಕೊಡಲಿ ಕಾಂಗ್ರೆಸ್ BJP ನಾಯಕರೆಲ್ಲರೂ ಕೂಡ. CT ರವಿ ಆಡಿರೋದು ಸರಿನಾ, ಅದಕ್ಕೆ ಉತ್ತರ ಕೊಡಲಿ ಅಂತೆಲ್ಲ ಒಂದಷ್ಟು ಪ್ರಶ್ನೆಗಳು. ಡಿ.ಕೆ. ಶಿವಕುಮಾರ್ ಮಧ್ಯಾಹ್ನನೂ ಇದೇ ಮಾತನ್ನು ಆಡಿದರು, ಈಗಲೂ ಕೂಡ ಅದೇ ಮಾತನ್ನು ಆಡಿದ್ದಾರೆ. ಹಾಗಾಗಿ ಈಗ ಒಂದು ಕಡೆ BJP ನಾಯಕರೆಲ್ಲ ಇದು ಸರ್ಕಾರಕ್ಕೆ ಕಪಾಳ ಮೋಕ್ಷ, ಹೈಕೋರ್ಟ್ನ ಆದೇಶ, ಇವರು ಕ್ಷಮೆ ಕೇಳಬೇಕು ಅಂತೆಲ್ಲ ಹೇಳಿದ್ರೆ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನಾವು ಯಾರೂ ಪಾತ್ರಧಾರಿಗಳೆಲ್ಲ. ಏನು ನಡೆದರೂ ಕೂಡ ಅದಕ್ಕೆ ನಾನೇ ಕಾರಣ ಅಂತ BJP ಅವರು ಮಾತಾಡ್ತಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರ ಮಾತು. ಹೈಕೋರ್ಟಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ನಮ್ಮ ಜೊತೆಗೆ CT ಹೈಕೋರ್ಟಿಂದ